ರಾಜ್ಯ ಸರ್ಕಾರ ರೈತರ ಹೆಸರು ಹೇಳಿಕೊಂಡು ಪ್ರತಿ ಲೀಟರ್ ಹಾಲಿಗೆ 4 ರೂಪಾಯಿ ಹೆಚ್ಚಳ ಮಾಡೋ ಮೂಲಕ ಜನಸಾಮಾನ್ಯರ ಜೇಬಿಗೆ ಕನ್ನ ಆಗ್ತಾ ಇದೆ. ಮತ್ತೊಂದೆಡೆ ರಾಜ್ಯ ಸರ್ಕಾರ ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಪ್ರೋತ್ಸಾಹಧನ ನೀಡಬೇಕು. ಆ ಒಂದು ಹಣವನ್ನು ಸಾಕಷ್ಟು ತಿಂಗಳಿಂದ ರೈತರಿಗೆ ಕೊಡ್ತಾ ಇಲ್ಲ. ಇದು ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಒಂದಷ್ಟು ರೈತರಿದ್ದಾರೆ. ಸದ್ಯ ನಾನು ಮಂಡ್ಯ ತಾಲೂಕಿನ ಹನಿಯಂಬಾಡಿಯ ಡೈರಿ ಮುಂಭಾಗ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಸಾಕಷ್ಟು ರೈತರು ಬಂದಿದ್ದಾರೆ. ಇಲ್ಲಿ ಹಾಲನ್ನು ಡೈರಿಗೆ ಹಾಕೋದಕ್ಕೆ ಬಂದಿರುವಂಥದ್ದು. ಆ ರೈತರನ್ನೇ ಮಾತಾಡಿಸ್ತೀನಿ. ಸರ್, ಏನು ಹೇಳ್ತೀರಿ? ಪ್ರೋತ್ಸಾಹಧನ ಬಂದಿದೆಯಾ, ಬಂದಿಲ್ವಾ ಸರ್? ಪ್ರೋತ್ಸಾಹಧನ ಇನ್ನೂ 5 ತಿಂಗಳದ್ದು ಪ್ರೋತ್ಸಾಹಧನ ಬರಬೇಕಾಗಿತ್ತು, ಬಂದಿಲ್ಲ. ಈಗಿಲ್ಲೋ ನಿನ್ನೆ ಒಂದು ಸ್ವಲ್ಪ ಹಾಕಿ ಅದು ಅಲ್ಪ ಸ್ವಲ್ಪ ಹಾಕ್ಬಿಟ್ಟು 987 ರೂಪಾಯಿ ನನಗೆ 5 ಲೀಟ್ರ್ ಹಾಲು ಹಾಕ್ತೀನಿ. ಆ ಹಾಲು ಹಾಕಿದಾಗ ನನಗೆ ಬರುವಂಥ ಅಮೌಂಟು ಇಷ್ಟು ಅಂತ ಏನು ಗೊತ್ತಿರೋದಿಲ್ಲ. ಏನೋ ಒಂದು ಸಣ್ಣ ಅಮೌಂಟ್ ಹಾಕ್ಬಿಟ್ಟು ರೈತರಿಗೆ ಪ್ರೋತ್ಸಾಹಧನ ಕೊಟ್ಟಿವ್ನಿ ಅಂತ ಸರ್ಕಾರ ರೈತರನ್ನ ಕಣ್ಣೊರೆಸೋ ತಂತ್ರ ಮಾಡ್ತಾಯಿದೆ. ಆದ್ದರಿಂದ ನೇರವಾಗಿ ತಿಂಗಳು ನಾವು ಎಷ್ಟು ಲೀಟ್ರ್ ಹಾಲು ಹಾಕ್ತೀವಿ ಅಷ್ಟು ಲೀಟ್ರ್ ಹಾಲನ್ನ ಪ್ರೋತ್ಸಾಹಧನ ಹಾಕಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ. ಸರ್ ಹೇಳಿ ಸರ್, ನಿಮಗೂ ಪ್ರೋತ್ಸಾಹಧನ ಬಂದಿದೆಯಾ? ನೆನ್ನೆ ಸರ್, ಪ್ರೋತ್ಸಾಹಧನ ಅಲ್ಪ ಸ್ವಲ್ಪ ಹಾಕ್ತಾರೆ. ಈಗ 5 ರೂಪಾಯಿ ಅಂತ ಹೇಳ್ತಾರೆ. 5 ರೂಪಾಯಿ ಅಂತ ಯಾವತ್ತೂ ಹಾಕಲ್ಲ. ಈ ಒಂದು ತಿಂಗಳಿಗೆ ನಮ್ದು ದಿನ 20 ಲೀಟ್ರ್ ಹಾಲು ಅಂತಂದರೆ ಎಷ್ಟು ಬರಬೇಕು? ಬರೋಲ್ಲ. ಅಲ್ಪ ಸ್ವಲ್ಪ ಹಾಕ್ಬಿಟ್ಟು ಸುಮ್ಮನೆ ಮೂರಿಗೆ ತುಪ್ಪ 1000 ಕೊಡ್ತಾರೆ. ಸರ್ ಹೇಳಿ, ನಾಳೆಯಿಂದ ಹೊಸ ಪರಿಷ್ಕೃತ ದರ ಜಾರಿ ಆಗುವಂಥ ಸಾಧ್ಯತೆ ಇದೆ. ರೈತರು ಕೊಡ್ತೀನಿ ಅಂತ ಹೇಳಿದರೆ, ನಿಮ್ಗೆ ಕೊಡ್ತೀನಿ ರೈತರಿಗೆ ಆ ಹಣ ತಲುಪಿಸ್ತಾರೆ ಅನ್ನೋ ನಂಬಿಕೆ ಇದೆಯಾ? ಸರ್, ನಮಗೆ ಕೊಡ್ತಾರೆ ಅನ್ನೋ ಆಶಾಭಾವನೆಯೂ ಅಷ್ಟೇ. ಇವರು ಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು. ಮೊದಲೆಲ್ಲ ಕೊಡ್ತೀವಿ ಅಂದ್ಬಿಟ್ಟು 3 ರೂಪಾಯಿ ಜಾಸ್ತಿ ಮಾಡಿದಾಗಲೆಲ್ಲೂ ರೈತರು ಕೊಡಲಿಲ್ಲ. ಇವ್ರ ಬೊಕ್ಕಸಕ್ಕೆ ಹಾಕಂದ್ರು. ಈಗ ಕೊಟ್ಟರೇನೋ ಸಂತೋಷ, ಕೊಟ್ಟಿಲ್ಲ ಅಂತಂದರೆ ಇವರಂಥ ಭ್ರಷ್ಟರು ಇನ್ನೊಬ್ರು ಇಲ್ಲ. ಇಷ್ಟೇ. ಜನಗಳು ಹಿಂಗೆ ಹಾಲು ಕರೆದು ಮೇವು ಕೂದು ತಂದು ಸುಸ್ತಾಯ್ತಾರೆ ಅಷ್ಟೇ ಹೊರತು ಈ ಸರ್ಕಾರ ಏನೂ ಮಾಡಲ್ಲ. ಈ ಕಾಂಗ್ರೆಸ್ ಸರ್ಕಾರ ಏನೂ ಮಾಡೋಕ್ಕಾಗಲ್ಲ. ಪೀಡು ರೇಟ್ ಜಾಸ್ತಿ ಮಾಡ್ತೀವಿ. ಇವರು 4 ರೂಪಾಯಿ ಕೊಟ್ಟರೆ ಪೀಡು ಬೂಸು ರೇಟು ಹಾಲೆ 100 ರೂಪಾಯಿ ಜಾಸ್ತಿ ಆಗೋಯ್ತದೆ. ಇದರಿಂದ ಏನೂ ಮಾಡೋಕ್ಕಾಗಲ್ಲ ರೈತರು. ಈಗಿನ ರೈಟ್ಗೆ ನಮ್ಗೆ 40 ರೂಪಾಯಿ ಕೊಟ್ಟರೆ ನಮ್ಮ ರೈತರು ಏನೋ ಉದ್ಧಾರ ಆಗ್ಬೋದು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಹಾಲು ಉತ್ಪಾದನೆಯಿಂದ ಯಾವ ರೈತರು ಬದುಕೋಕ್ಕೆ ಚಾನ್ಸೇ ಇಲ್ಲ. ಸರ್, ಈಗ ಅಲ್ಲಿದಲ್ಲಿ ಖರ್ಚು ಆಗೋದೇ ಕಷ್ಟ ಈಗ ಕೊಡ್ತಾ ಇರುವಂಥ ರೇಟ್ನಲ್ಲಿ. ಈಗ ಪ್ರೋತ್ಸಾಹ ಧನ ಕೊಟ್ಟರೆ ಒಂದಷ್ಟು ಅನುಕೂಲ ಆಗ್ಬೋದು. ಏನು ಅದು ಬರ್ತಾ ಇಲ್ಲ, ಏನು ಹೇಳ್ತೀರಿ ಅಂತ? ಅದೇ ಪ್ರೋತ್ಸಾಹ ಧನ ಕೊಟ್ಟರೆ ಆಧಾರ ಉಳಿತಾಯ ಆಯಿತು ಅಂತೇನೋ ಜನ ನೆಮ್ಮದಿಯಾಗಾರ ಅವ್ರ ಸಂಸಾರ ನಡೆಸ್ಬೋದು. ಅದನ್ನೂ ಬರ್ತಾಯಿಲ್ಲ. ಎಲ್ಲೋ ಒಂದು ತಿಂಗಳು ಹಾಕ್ಬಿಡೋದು, 4 ತಿಂಗಳು ಕೊಡ್ತೀವಿ ಅಂತ ಅನ್ನೋದು. ಇದೇ ಆಟ ಆಡ್ಕೊಂಡು ಯಾವ್ದಾರು ಎಲೆಕ್ಷನ್ ಬಂದರೂ ಸಾಕು, ಆಗ ಒಂದು ಟೈಮಲ್ಲಿ ಹಾಕ್ಬಿಡೋದು, ಓಟ್ ಹಾಕಿಸ್ಕೋದು, ಹೊಂಟೋಗ್ಬಿಡೋದು. ಈ ಕೆಲಸ ಬಿಟ್ರೆ ಈ ಕಾಂಗ್ರೆಸ್ ಸರ್ಕಾರ ಏನೂ ಮಾಡ್ತಾಯಿಲ್ಲ. ಇದು ಭ್ರಷ್ಟ ಸರ್ಕಾರ. ಇವ್ರು ರೈತರಿಗೆ ಯಾವುದೇ ಕಣ್ಣೋಡಿಸೋ ಕೆಲಸ ಮಾಡ್ಕೊಂಡು ನಿಂತವ್ರೆ ಅಷ್ಟೇ. ಸರ್, ಪ್ರೋತ್ಸಾಹಧನ ನಿಮಗೆ ಬಂದಿದೆಯಾ ಸರ್? ಇಲ್ಲ ಸರ್, ಬರಲಿಲ್ಲ ಸರ್. ಇಲ್ಲ ಸರ್, ಅವ್ರು ನಂಬ್ಕೊಂಡು ಸಾಲ ಪಾಲ ತಂದು ಮಾಡಿಬಿಟ್ಟು ಲೋನಿಗೆ ಸಣ್ಣ ಎತ್ಬಿಟ್ಟು ತಂದುಬಿಟ್ರೆ ಹೆಚ್ಚಿಸ್ತಾರೆ ಅಂದ್ಬಿಟ್ಟು ಕೊನೆಗೆ ಹಸ ಮಾರಾಕ್ಬಿಟ್ಟು ಹಸು ಬಡ್ಡಿ ಕಟ್ಟೋಕ್ಕಾಗಲ್ಲ ಸರ್. ಹಂಗೆ ಅವ್ರು ನಂಬ್ಕೊಂಡು ಹೋಗ್ಬೋದು ಸರ್. ಸರ್, ನೀವು ಪ್ರತಿ ದಿವಸ ಎಷ್ಟು ಲೀಟ್ರ್ ಹಾಲು ಹಾಕ್ತೀರಿ? ಜೊತೆಗೆ ಪ್ರೋತ್ಸಾಹಧನ ನಿನ್ನೆ ಮೊನ್ನೆ ಅಥವಾ ಇತ್ತೀಚೆಗೆ ಏನಾದರೂ ಬಂದಿದೆಯಾ ನಿಮಗೆ? ಇಲ್ಲ ಸರ್, ಬಂದಿಲ್ಲ. ನಾನು ಡೈಲಿ 2 ಟೈಮಿಂದ ಒಂದು 10 ಲೀಟ್ರ್ ಹಾಲು ಹಾಕ್ತೀನಿ ಸರ್. ಇನ್ನೂ ನನಗೆ ಬಂದಿಲ್ಲ ಸರ್. ಪ್ರೋತ್ಸಾಹಧನ ಹಾಲು ಉತ್ಪಾದಕರಿಗೆ ಎಷ್ಟು ಅನಿವಾರ್ಯ ಸರ್ ಅಂತ? ಪ್ರೋತ್ಸಾಹಧನ ಹಾಕಿದ್ರೆ ಒಳ್ಳೇದು ಸರ್. ಯಾಕಂದರೆ ಇವತ್ತಿನ ತಿಂಡಿ ರೇಟಲ್ಲಿ ಮತ್ತು ಪೀಡ್ಸ್ ರೇಟಲ್ಲಿ ಇಂಡಿ ರೇಟಲ್ಲಿ ಹಾಕಿದ್ರೆ ಒಳ್ಳೇದು ಸರ್. ಹಾಕಿದ್ರೆ ಸರ್, ಈಗ ಈ ಕೊಡ್ತಾ ಇರೋ ರೇಟು ಏನು? ಈಗ ಅಟ್ ಪ್ರೆಸೆಂಟು 30 ರೂಪಾಯಿ ಅದ್ರ ಒಂದಷ್ಟು ಕೊಡ್ತಾರೆ ಸರ್. ಸಾಕಾಗ್ತಾ ಇದೆಯಾ ಪ್ರತಿ ಲೀಟ್ರ್ ಹಾಲಿಗೆ? ಸಾಕಾಗಲ್ಲ ಸರ್, ಸಾಕಾಗಲ್ಲ ಸರ್. ಪ್ರೋತ್ಸಾಹಧನ ಕೊಟ್ಟರೆ ಏನು ಅನುಕೂಲ, ಯಾವ ಥರ ಬಳಸ್ಕೋಬೋದು? ಅನುಕೂಲ ಅಂದರೆ ಸರ್, ಎಲ್ಲರೂ ತಿಂಡಿ ಮತ್ತು ಮೇವಿಗೆ ಸ್ವಲ್ಪ ಸಾಕಷ್ಟು ಜನ ಸಾಲ ಸೂಲ ಮಾಡಿರ್ತಾರೆ ಸರ್. ಸಾಲ ಮಾಡಿ ಹಸು ತಗೊಂಡಿರ್ತಾರೆ. ಪ್ರತಿ ತಿಂಗಳು ಕಂತು ಕಟ್ಟೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಪ್ರತಿ ತಿಂಗಳು ತಿಂಗಳು ಕೊಟ್ಟರೆ ಒಂದು ಅನುಕೂಲ ಆಗುತ್ತಾ? ಖಂಡಿತ ಸರ್, ಖಂಡಿತ. ಈಗ ಪ್ರತಿ ತಿಂಗಳು ಅವ್ರು ಪ್ರೋತ್ಸಾಹಧನ ಎಷ್ಟು ಅಂತ ಹಾಕಿದ್ರೆ ಅವ್ರು ಸಾಲ ಸೋಲ ಮಾಡಿ ಹಸು ತಗೊಂಡಿರ್ತಾರೆ. ಒಂದು ಕಂತಲೋ ಅಥವಾ ಏನೋ ಒಂದರಲ್ಲೂ ತಗೊಂಡಿರ್ತಾರೆ. ಅದ್ರಲ್ಲಿ ಕಟ್ಟಕ್ಕೆ ಇದಾಗುತ್ತೆ, ತುಂಬ ಅನುಕೂಲ ಆಗುತ್ತೆ ಸರ್. ಪ್ರತಿ ತಿಂಗಳು ಕೊಡಬೇಕು. ಹೌದು ಸರ್. ಇದಿಷ್ಟು ರೈತರ ಮಾತಾಗಿರುವಂಥದ್ದು. ಒಂದು ಕಡೆ ಏನು ಪರಿಷ್ಕೃತ ದರವನ್ನು ಜಾರಿಗೆ ತರೋದಕ್ಕೆ ರೆಡಿಯಾಗಿದ್ದಾರೆ. ಆ ಒಂದು ದರವನ್ನು ರೈತರಿಗೆ ಸಂಪೂರ್ಣವಾಗಿ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂಥದ್ದು. ಮತ್ತೊಂದೆಡೆ ಅಲ್ಪ ಸ್ವಲ್ಪ ಪ್ರಮಾಣದ ಪ್ರೋತ್ಸಾಹಧನ ನಿನ್ನೆ ಒಂದಷ್ಟು ಜನಕ್ಕೆ ಕ್ರೆಡಿಟ್ ಆಗಿದೆ, ಮತ್ತೊಂದಷ್ಟು ಜನಕ್ಕೆ ಇನ್ನೂ ಕೂಡ ಹಣ ತಲುಪಿಲ್ಲ. ಹಾಗಾಗಿ ಸಂಪೂರ್ಣ ಏನು ಹಣ ಬ್ಯಾಲೆನ್ಸ್ ಉಳ್ಕೊಂಡಿದ್ದಾರೆ ಸಾಕಷ್ಟು ತಿಂಗಳದ್ದು, ಅಷ್ಟನ್ನು ಕೂಡ ಏನು ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ ಇಂಥ ದಿನಾಂಕ ಅಂತ ಹೇಳಿ ನಿಗದಿ ಮಾಡಿ ಅಂಥ ದಿನಾಂಕವೇ ಏನು ಪ್ರೋತ್ಸಾಹಧನವನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ರಾಜ್ಯ ಸರ್ಕಾರ
ರೈತರ ಹೆಸರು ಹೇಳಿಕೊಂಡು ಪ್ರತಿ ಲೀಟರ್ ಹಾಲಿಗೆ 4 ರೂಪಾಯಿ ಹೆಚ್ಚಳ ಮಾಡೋ ಮೂಲಕ ಜನಸಾಮಾನ್ಯರ ಜೇಬಿಗೆ ಕನ್ನ ಆಗ್ತಾ ಇದೆ. ಮತ್ತೊಂದೆಡೆ ರಾಜ್ಯ ಸರ್ಕಾರ ಪ್ರತಿ ಲೀಟರ್ ಹಾಲಿಗೆ 5 ರೂಪಾಯಿ ಪ್ರೋತ್ಸಾಹಧನ ನೀಡಬೇಕು. ಆ ಒಂದು ಹಣವನ್ನು ಸಾಕಷ್ಟು ತಿಂಗಳಿಂದ ರೈತರಿಗೆ ಕೊಡ್ತಾ ಇಲ್ಲ. ಇದು ರೈತರ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆ ಒಂದಷ್ಟು ರೈತರಿದ್ದಾರೆ. ಸದ್ಯ ನಾನು ಮಂಡ್ಯ ತಾಲೂಕಿನ ಹನಿಯಂಬಾಡಿಯ ಡೈರಿ ಮುಂಭಾಗ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಸಾಕಷ್ಟು ರೈತರು ಬಂದಿದ್ದಾರೆ. ಇಲ್ಲಿ ಹಾಲನ್ನು ಡೈರಿಗೆ ಹಾಕೋದಕ್ಕೆ ಬಂದಿರುವಂಥದ್ದು. ಆ ರೈತರನ್ನೇ ಮಾತಾಡಿಸ್ತೀನಿ. ಸರ್, ಏನು ಹೇಳ್ತೀರಿ? ಪ್ರೋತ್ಸಾಹಧನ ಬಂದಿದೆಯಾ, ಬಂದಿಲ್ವಾ ಸರ್? ಪ್ರೋತ್ಸಾಹಧನ ಇನ್ನೂ 5 ತಿಂಗಳದ್ದು ಪ್ರೋತ್ಸಾಹಧನ ಬರಬೇಕಾಯಿತು, ಬಂದಿಲ್ಲ. ಈಗಿಲ್ಲೋ ನಿನ್ನೆ ಒಂದು ಸ್ವಲ್ಪ ಹಾಕಿ, ಅದು ಅಲ್ಪ ಸ್ವಲ್ಪ ಹಾಕ್ಬಿಟ್ಟು 987 ರೂಪಾಯಿ ನನಗೆ 5 ಲೀಟ್ರ್ ಹಾಲು ಹಾಕ್ತೀನಿ. ಆ ಹಾಲು ಹಾಕಿದಾಗ ನನಗೆ ಬರುವಂಥ ಅಮೌಂಟು ಇಷ್ಟು ಅಂತ ಏನು ಗೊತ್ತಿರೋದಿಲ್ಲ. ಏನೋ ಒಂದು ಸಣ್ಣ ಅಮೌಂಟ್ ಹಾಕ್ಬಿಟ್ಟು ರೈತರಿಗೆ ಪ್ರೋತ್ಸಾಹಧನ ಕೊಟ್ಟಿವ್ನಿ ಅಂತ ಸರ್ಕಾರ ರೈತರನ್ನ ಕಣ್ಣೊರೆಸೋ ತಂತ್ರ ಮಾಡ್ತಾಯಿದೆ. ಆದ್ದರಿಂದ ನೇರವಾಗಿ ತಿಂಗಳು ನಾವು ಎಷ್ಟು ಲೀಟ್ರ್ ಹಾಲು ಹಾಕ್ತೀವಿ ಅಷ್ಟು ಲೀಟ್ರ್ ಹಾಲನ್ನ ಪ್ರೋತ್ಸಾಹಧನ ಹಾಕಿದ್ರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತೀನಿ. ಸರ್ ಹೇಳಿ ಸರ್, ನಿಮಗೂ ಪ್ರೋತ್ಸಾಹಧನ ಬಂದಿದೆಯಾ ನೆನ್ನೆ? ಸರ್, ಪ್ರೋತ್ಸಾಹಧನ ಅಲ್ಪ ಸ್ವಲ್ಪ ಹಾಕ್ತಾರೆ. ಈಗ 5 ರೂಪಾಯಿ ಅಂತ ಹೇಳ್ತಾರೆ, 5 ರೂಪಾಯಿ ಅಂತ ಯಾವತ್ತೂ ಹಾಕಲ್ಲ. ಈ ಒಂದು ತಿಂಗಳಿಗೆ ನಮ್ದು ದಿನ 20 ಲೀಟ್ರ್ ಹಾಲು ಅಂತಂದರೆ ಎಷ್ಟು ಬರಬೇಕು? ಬರಲ್ಲ. ಅಲ್ಪ ಸ್ವಲ್ಪ ಹಾಕ್ಬಿಟ್ಟು ಸುಮ್ಮನೆ ಮೂರಿಗೆ ತುಪ್ಪ 1000 ಕೊಡ್ತಾರೆ ಸರ್. ಸರ್ ಹೇಳಿ, ನಾಳೆಯಿಂದ ಹೊಸ ಪರಿಷ್ಕೃತ ದರ ಜಾರಿ ಆಗುವಂಥ ಸಾಧ್ಯತೆ ಇದೆ. ರೈತರು ಕೊಡ್ತೀನಿ ಅಂತ ಹೇಳಿದರೆ, ನಿಮ್ಗೆ ಕೊಡ್ತೀನಿ ರೈತರಿಗೆ ಆ ಹಣ ತಲುಪಿಸ್ತಾರೆ ಅನ್ನೋ ನಂಬಿಕೆ ಇದೆಯಾ? ಸರ್, ನಮಗೆ ಕೊಡ್ತಾರೆ ಅನ್ನೋ ಆಶಾಭಾವನೆ ಅಷ್ಟೇ. ಇವರು ಕೊಡ್ತಾರೆ ಅನ್ನೋದೆಲ್ಲ ಸುಳ್ಳು. ಮೊದಲೆಲ್ಲ ಕೊಡ್ತೀವಿ ಅಂದ್ಬಿಟ್ಟು 3 ರೂಪಾಯಿ ಜಾಸ್ತಿ ಮಾಡಿದಾಗಲೆಲ್ಲೂ ರೈತರು ಕೊಡಲಿಲ್ಲ, ಇವ್ರ ಬೊಕ್ಕಸಕ್ಕೆ ಹಾಕಂದ್ರು. ಈಗ ಕೊಟ್ಟರೇನೋ ಸಂತೋಷ, ಕೊಟ್ಟಿಲ್ಲ ಅಂತಂದರೆ ಇವರಂಥ ಭ್ರಷ್ಟರು ಇನ್ನೊಬ್ರು ಇಲ್ಲ. ಇಷ್ಟೇ. ಜನಗಳು ಹಿಂಗೆ ಹಾಲು ಕರೆದು ಮೇವು ಕೂದು ತಂದು ಸುಸ್ತಾಯ್ತಾರೆ ಅಷ್ಟೇ ಹೊರತು ಈ ಸರ್ಕಾರ ಏನೂ ಮಾಡಲ್ಲ. ಈ ಕಾಂಗ್ರೆಸ್ ಸರ್ಕಾರ ಏನೂ ಮಾಡೋಕ್ಕಾಗಲ್ಲ. ಪೀಡು ರೇಟ್ ಜಾಸ್ತಿ ಮಾಡ್ತೀವಿ. ಇವರು 4 ರೂಪಾಯಿ ಕೊಟ್ಟರೆ ಪೀಡು ಬೂಸು ರೇಟು ಹಾಲೆ 100 ರೂಪಾಯಿ ಜಾಸ್ತಿ ಆಗೋಯ್ತದೆ. ಇದರಿಂದ ಏನೂ ಮಾಡೋಕ್ಕಾಗಲ್ಲ ರೈತರು. ಈಗಿನ ರೈಟ್ಗೆ ನಮ್ಗೆ 40 ರೂಪಾಯಿ ಕೊಟ್ಟರೆ ನಮ್ಮ ರೈತರು ಏನೋ ಉದ್ಧಾರ ಆಗ್ಬೋದು. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಈ ಹಾಲು ಉತ್ಪಾದನೆಯಿಂದ ಯಾವ ರೈತರು ಬದುಕೋಕ್ಕೆ ಚಾನ್ಸೇ ಇಲ್ಲ. ಸರ್, ಈಗ ಅಲ್ಲಿದಲ್ಲಿ ಖರ್ಚು ಆಗೋದೇ ಕಷ್ಟ ಈಗ ಕೊಡ್ತಾ ಇರುವಂಥ ರೇಟ್ನಲ್ಲಿ. ಈಗ ಪ್ರೋತ್ಸಾಹ ಧನ ಕೊಟ್ಟರೆ ಒಂದಷ್ಟು ಅನುಕೂಲ ಆಗ್ಬೋದು. ಏನು ಅದು ಬರ್ತಾ ಇಲ್ಲ, ಏನು ಹೇಳ್ತೀರಿ ಅಂತ? ಅದೇ ಪ್ರೋತ್ಸಾಹ ಧನ ಕೊಟ್ಟರೆ ಆಧಾರ ಉಳಿತಾಯ ಆಯಿತು ಅಂತೇನೋ ಜನ ನೆಮ್ಮದಿಯಾಗಾರ ಅವ್ರ ಸಂಸಾರ ನಡೆಸ್ಬೋದು. ಅದನ್ನೂ ಬರ್ತಾ ಇಲ್ಲ. ಎಲ್ಲ ಒಂದು ತಿಂಗಳು ಹಾಕ್ಬಿಡೋದು, 4 ತಿಂಗಳು ಕೊಡ್ತೀವಿ ಅಂತ ಅನ್ನೋದು. ಇದೇ ಆಟ ಆಡ್ಕೊಂಡು ಯಾವ್ದಾರು ಎಲೆಕ್ಷನ್ ಬಂದ್ರೆ ಸಾಕು, ಆಗೊಂದು ಟೈಮಲ್ಲಿ ಹಾಕ್ಬಿಡೋದು, ಓಟ್ ಹಾಕಿಸ್ಕೋದು, ಹೊಂಟೋಗ್ಬಿಡೋದು. ಈ ಕೆಲಸ ಬಿಟ್ರೆ ಈ ಕಾಂಗ್ರೆಸ್ ಸರ್ಕಾರ ಏನೂ ಮಾಡ್ತಾಯಿಲ್ಲ. ಇದು ಭ್ರಷ್ಟ ಸರ್ಕಾರ. ಇದು ರೈತರಿಗೆ ಯಾವುದೇ ಕಣ್ಣೋರ್ಸೋ ಕೆಲಸ ಮಾಡ್ಕೊಂಡು ನಿಂತವ್ರೆ ಅಷ್ಟೇ. ಸರ್, ಪ್ರೋತ್ಸಾಹ ಧನ ನಿಮಗೆ ಬಂದಿದೆಯಾ ಸರ್? ಇಲ್ಲ ಸರ್, ಬರಲಿಲ್ಲ ಸರ್. ಇಲ್ಲ ಸರ್, ಅವ್ರು ನಂಬ್ಕೊಂಡು ಹಸು ಸಾಲ ಪಾಲ ತಂದು ಮಾಡಿಬಿಟ್ಟು ಲೋನಿಗೆ ಸಣ್ಣ ಎತ್ಬಿಟ್ಟು ತಂದುಬಿಟ್ರೆ ಹೆಚ್ಚಿಸ್ತಾರೆ ಅಂದ್ಬಿಟ್ಟು ಕೊನೆಗೆ ಹಸ ಮಾರಾಕ್ಬಿಟ್ಟು ಹಸು ಬಡ್ಡಿ ಕಟ್ಟೋಕ್ಕಾಗಲ್ಲ ಸರ್. ಹಂಗೆ ಅವ್ರು ನಂಬ್ಕೊಂಡು ಹೋಗ್ಬೋದು ಸರ್. ಸರ್, ನೀವು ಪ್ರತಿ ದಿವಸ ಎಷ್ಟು ಲೀಟ್ರ್ ಹಾಲು ಹಾಕ್ತೀರಿ? ಜೊತೆಗೆ ಪ್ರೋತ್ಸಾಹ ಧನ ನಿನ್ನೆ ಮೊನ್ನೆ ಅಥವಾ ಇತ್ತೀಚೆಗೆ ಏನಾದರೂ ಬಂದಿದೆಯಾ ನಿಮಗೆ? ಇಲ್ಲ ಸರ್, ಬಂದಿಲ್ಲ. ನಾನು ಡೈಲಿ 2 ಟೈಮಿಂದ ಒಂದು 10 ಲೀಟ್ರ್ ಹಾಲು ಹಾಕ್ತೀನಿ ಸರ್. ಇನ್ನೂ ನನಗೆ ಬಂದಿಲ್ಲ ಸರ್. ಪ್ರೋತ್ಸಾಹ ಧನ ಹಾಲು ಉತ್ಪಾದಕರಿಗೆ ಎಷ್ಟು ಅನಿವಾರ್ಯ ಸರ್ ಅಂತ? ಪ್ರೋತ್ಸಾಹನ ಹಾಕಿದ್ರೆ ಒಳ್ಳೇದು ಸರ್. ಯಾಕಂದರೆ ಇವತ್ತಿನ ತಿಂಡಿ ರೇಟಲ್ಲಿ ಮತ್ತು ಪೀಡ್ಸ್ ರೇಟಲ್ಲಿ ಇಂಡಿ ರೇಟಲ್ಲಿ ಹಾಕಿದ್ರೆ ಒಳ್ಳೇದು ಸರ್. ಹಾಕಿದ್ರೆ ಸರ್, ಈಗ ಈ ಕೊಡ್ತಾ ಇರೋ ರೇಟು ಏನು ಈಗ ಅಟ್ ಪ್ರೆಸೆಂಟು 30 ರೂಪಾಯಿ ಅದ್ರ ಒಂದಷ್ಟು ಕೊಡ್ತಾರೆ ಸರ್. ಸಾಕಾಗ್ತಾ ಇದೆಯಾ ಪ್ರತಿ ಲೀಟ್ರ್ ಹಾಲಿಗೆ? ಸಾಕಾಗಲ್ಲ ಸರ್, ಸಾಕಾಗಲ್ಲ ಸರ್. ಪ್ರೋತ್ಸಾಹ ಧನ ಕೊಟ್ಟರೆ ಏನು ಅನುಕೂಲ, ಯಾವ ಥರ ಬಳಸ್ಕೊ? ಅನುಕೂಲ ಅಂದರೆ ಸರ್, ಎಲ್ಲರೂ ತಿಂಡಿ ಮತ್ತು ಮೇವಿಗೆ ಸ್ವಲ್ಪ ಸಾಕಷ್ಟು ಜನ ಸಾಲ ಸೂಲ ಮಾಡಿರ್ತಾರೆ ಸರ್. ಸಾಲ ಮಾಡಿ ಹಸು ತಗೊಂಡಿರ್ತಾರೆ. ಪ್ರತಿ ತಿಂಗಳು ಕಂತು ಕಟ್ಟೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಪ್ರತಿ ತಿಂಗಳು ತಿಂಗಳು ಕೊಟ್ಟರೆ ಒಂದು ಅನುಕೂಲ ಆಗುತ್ತೆ. ಖಂಡಿತ ಸರ್, ಖಂಡಿತ. ಈಗ ಪ್ರತಿ ತಿಂಗಳು ಅವ್ರು ಪ್ರೋತ್ಸಾಹನ ಎಷ್ಟು ಅಂತ ಹಾಕಿದ್ರೆ ಅವ್ರು ಸಾಲ ಸೋಲ ಮಾಡಿ ಹಸು ತಗೊಂಡಿರ್ತಾರೆ. ಒಂದು ಕಂತಲೋ ಅಥವಾ ಏನೋ ಒಂದರಲ್ಲೂ ತಗೊಂಡಿರ್ತಾರೆ. ಅದ್ರಲ್ಲಿ ಕಟ್ಟಕ್ಕೆ ಇದಾಗುತ್ತೆ, ತುಂಬ ಅನುಕೂಲ ಆಗುತ್ತೆ ಸರ್. ಪ್ರತಿ ತಿಂಗಳು ಕೊಡಬೇಕು. ಹೌದು ಸರ್. ಇದಿಷ್ಟು ರೈತರ ಮಾತಾಗಿರುವಂಥದ್ದು. ಒಂದು ಕಡೆ ಏನು ಪರಿಷ್ಕೃತ ದರವನ್ನು ಜಾರಿಗೆ ತರೋದಕ್ಕೆ ರೆಡಿಯಾಗಿದ್ದಾರೆ. ಆ ಒಂದು ದರವನ್ನು ರೈತರಿಗೆ ಸಂಪೂರ್ಣವಾಗಿ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂಥದ್ದು. ಮತ್ತೊಂದೆಡೆ ಅಲ್ಪ ಸ್ವಲ್ಪ ಪ್ರಮಾಣದ ಪ್ರೋತ್ಸಾಹ ಧನ ನಿನ್ನೆ ಒಂದಷ್ಟು ಜನಕ್ಕೆ ಕ್ರೆಡಿಟ್ ಆಗಿದೆ, ಮತ್ತೊಂದಷ್ಟು ಜನಕ್ಕೆ ಇನ್ನೂ ಕೂಡ ಹಣ ತಲುಪಿಲ್ಲ. ಹಾಗಾಗಿ ಸಂಪೂರ್ಣ ಏನು ಹಣ ಬ್ಯಾಲೆನ್ಸ್ ಉಳ್ಕೊಂಡಿದ್ದಾರೆ ಸಾಕಷ್ಟು ತಿಂಗಳದ್ದು, ಅಷ್ಟೂ ಕೂಡ ಏನು ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ ಇಂಥ ದಿನಾಂಕ ಅಂತ ಹೇಳಿ ನಿಗದಿ ಮಾಡಿ ಅಂಥ ದಿನಾಂಕವೇ ಏನು ಪ್ರೋತ್ಸಾಹಧನವನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.